ಇದೇನ್ಲ ಮಗ ಪಾರ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಎಮ್ಮೆ ಮೇಯಿಸ್ತಾ ಇದೆಯಲ್ಲ. ಪಾರ್ಟಿ ಗಿಟಿ ಎಲ್ಲ ಮಾಡಕ್ಕಿಲ್ವಾ ನೀನು? ಈ ಎಮ್ಮೆ ಜವಾಬ್ದಾರಿ ನಂದೇ ಕಣ. ಪಾರ್ಟಿಗೇನೋ ಅರೇಂಜ್ ಮಾಡ್ತೀನಿ ಅರೇಂಜ್ ಮಾಡ್ತೀನಿ ಅಂತ ಹೇಳ್ತಿದ್ದೀರಾ, ಏನ್ ಅರೇಂಜ್ ಮಾಡ್ತೀಯ ಅಂತ ಗೊತ್ತಾಗ್ಲಿಲ್ಲಪ್ಪ ನನಗೆ. ಹಾ, ನಾನು ಅರೇಂಜ್ ಮಾಡ್ತೀನಿ. ನಿನಗೇನು, ನಿನಗೆ ಇವಾಗ ಪಾರ್ಟಿ ಮಾಡಬೇಕು ಬರ್ಡೇಗೆ. ಪ್ರತಿ ಸಲ ನೀನು ಪಾರ್ಟಿ ಮಾಡಿಸೇ ಮಾಡಿಸ್ತಿದ್ದೆ ಬರ್ತ್ಡೇಗೆ. ಈ ಸಲ ಆಗ್ತಿಲ್ಲ ಅಂತ ಬೇಜಾರು ಮಾಡ್ಕೋಬೇಡ ಮಗ. ನಿನಗೋಸ್ಕರ ನಾವಿದ್ದೀವಿ. ನಾನು ಇವನು ನಿನ್ನ ಪಾರ್ಟಿಗೋಸ್ಕರ ನಿನ್ನ ಬರ್ಡೇ ಸಂತೋಷವಾಗಿರಬೇಕು, ನಿನ್ನ ಬರ್ಡೇ ದಿನ ಖುಷಿಯಾಗಿರಬೇಕು ಅಂತ ನಾವೇನೇನೋ ಪ್ರಯತ್ನ ಪಡ್ತಾ ಇದ್ವಿ. ಆಯ್ತು. ನೀನೇನು ತಲೆ ಕೆಡಿಸ್ಕೋಬೇಡ. ನಿಂತ್ಕ, ಇಲ್ಲೇ ನಿಂತ್ಕೊಂಡ್ರೆ ಒಂದು 2 ನಿಮಿಷ ಬರ್ತೀನಿ. ಏನೋ ಮಾಡ್ತೀಯಾ? ಸರ್ಪ್ರೈಸ್ ಆಗಿ ಏನಾದರೂ ಮಾಡ್ತೀಯಾ? ಮತ್ತೆ ನಿನ್ನ ಬರ್ತ್ಡೇಗೆ ಸರ್ಪ್ರೈಸ್ ಇಲ್ಲ ಅಂತಂದ್ರೆ ಚೆನ್ನಾಗಿರ್ತದ? ಒಂದು ನಿಮಿಷ ನಿಂತ್ಕ, ಬರ್ತೀನಿ ನಿಂತ್ಕ. ಸರಿ ಕಣಪ್ಪ, ಏನೋ ಮಾಡ್ರಿ. ಏನೋ ನನ್ನ ಹೆಂಡ್ತಿಗಿನ್ನ, ನಮ್ಮ ಅಮ್ಮಂಗಿನ್ನ, ನಮ್ಮ ಅಪ್ಪಂಗಿನ್ನ ಎಲ್ರಿಗಿನ್ನನು ನಾನಂತೂ ನಿಮ್ಮನ್ನೇನೇ ನಂಬಿರೋದು. ಯಾವತ್ತಿದ್ರು ನೀವೇ ಅಲ್ವಾ ನನ್ನ ಫ್ರೆಂಡ್ಸ್ಗಳು ನನ್ನ ಕಷ್ಟ ಅರ್ಥ ಮಾಡ್ಕೊಳ್ಳೋರು. ಅದಕ್ಕೆ ಫಿಕ್ಸ್ ಆಗಿ ಹೋಗ್ಬಿಟ್ಟಿದ್ದೀನಿ, ನಿಮ್ಗಿನ್ನ ಬೇರೆ ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು. ಸರಿ ಸರಿ ಆಯ್ತು, ಅದೇನೋ ಅರೇಂಜ್ ಮಾಡೋಗು, ಅದೇನೋ ಮಾಡ್ತೀನಿ ಅಂದಲ್ಲ. ಮಗ, ದೋಸ್ತ ಅಂತ ಇದ್ರೆ ನಿನ್ ಥರ ಇರಬೇಕು. ಫ್ರೆಂಡ್ಶಿಪ್ ಅಂದ್ರೆ ನಮ್ಮ ಥರನೇನಿಯ, ನಮ್ಮ ಥರ ಫ್ರೆಂಡ್ಶಿಪ್ ಎಲ್ಲೂ ಸಿಗಲ್ಲ ನೋಡು. ಉಕ್ಕಣ ಒಂದೇ ಇರ, 2 ನಿಮಿಷ ಬಂದೇ ಇರು. ಏಯ್ ನಡಿ, ನಡಿ. ಯಾಕೋ ಮಗ ಎಮ್ಮೆ ನೋಡ್ಕೊಂಡು ಹೋಗ್ತಿದ್ಯಾ? ಎಂತ ದೋಸ್ತ ಕಣ ನೀನಂತೂನುವೆ. ನನಗಿನ್ ಎಲ್ಲಿ ಎಮ್ಮೆ ಮೆಸ್ಬೇಕಾಯ್ತದೆ ನಾನು ಅಂತ ಹೇಳ್ಬಿಟ್ಟು ಎಮ್ಮೆನುವೆ ನೀನೇ ಹೊಡ್ಕೊಂಡು ಹೋಗ್ತಾ ಇದೆಯಲ್ಲ. ಒಂಥರ ಮನ್ಸಿಗೆ ನೀನಿಯ ಒಂಥರ ಆಯ್ತೈತೆ ಕಣ. ಸರಿ ಸರಿ ಆಯ್ತು, ಹೋಗ್ಬಿಟ್ಟು ಬರ್ತೀನಿ. ನಿಂತ್ಕೊಳ್ಳಿ ನಿಂತ್ಕೊಳ್ಳಿ. ಮಗ ಎಲ್ಲ ಮಾತಾಡಿದ್ಯಾ ತಾನೇ? ಪೂರಾ ಮಾತಾಡಿದೀನಿ, ತಲೆ ಕೆಡಿಸ್ಕೊಬೇಡ. ಹಿಂಗ್ ಹೋಗಂಗ್ ಬರೋದು ಅಷ್ಟೇನೆ. ಇವತ್ತು ನಾಳೆ ನಾಡಿದ್ದು 3 ದಿನ ಭರ್ಜರಿಯಾಗಿ ಇವತ್ತು ಪಾರ್ಟಿ ಮಾಡ್ಬೋದು ಕಣ. 3 ದಿನ. ಹಾ, ಸರಿ ಕಣ ಆಯ್ತು, ಹೋಗ್ಬಿಟ್ ಬಾ. ಪ್ರತಿ ಸಲ ನಮ್ಮ ಅಮ್ಮನೇ ಕಾಸು ಕೊಡೋದು. ಆದ್ರೆ ಈ ಸಲ ಏನೋ ಒಂದ್ ಸ್ವಲ್ಪ ಎಡವಟ್ಟಾಗೋಗ್ಬಿಟ್ಟು ನಮ್ಮ ಅಮ್ಮನ ಮಾತು ನಾನು ಕೇಳಲಿಲ್ಲ ಅಂತ ಮುನಿಸ್ಕೊಬಿಟ್ಟು ಕಾಸು ಕೊಟ್ಟಿಲ್ಲ, ಎಮ್ಮೆ ಕೊಟ್ಟೈತಿ. ಬಿಡು ನೋಡೋಣ, ಏನೋ ಒಂದು ಆಯ್ತದೆ. ನಮ್ಮ ಅಮ್ಮಂಗೂನುವೆ ಅದೇನೋ ಅಂತಾರಲ್ಲ, ನನ್ನ ಮ್ಯಾಲ್ಕ್ ವಾಪಸ್ ಯಾನೆ ನಮ್ಮ ಅಮ್ಮಂಗೂನುವೆ. ಇನ್ನು ನಮ್ಮ ತಾನೇ ಇನ್ನೇನು ಮಾಡ್ತದೆ, ನಾವು ತಾನೇ ಇನ್ನೇನು ಮಾಡೋಕ್ಕಾಯ್ತದೆ. ಬುಟ್ಟಾಕು ಏನೋ ಒಂದು ಅದೇನೋ ಅಂತಾರಲ್ಲ, ಬರ್ತ್ಡೇ ಮುಂದಿನ ಬರ್ತ್ಡೇ ಅಷ್ಟೊತ್ತಿಗೆ ಇನ್ನೂ ಚೆನ್ನಾಗಿರೋದೇ ಕೊಡಿಸ್ತದೇನೋ ನ್ಯಾಯವಾಗಿದ್ರೆ. ಕೊಡಿಸ್ತದೆ. ಬಾ, ಬಿಸ್ಲಾಗ ನಿಂತ್ಕೊಂಡಿದ್ದೀವಲ್ಲ, ನಿಂತ್ಕೊಂಡಿರೋ ನೆಳ್ಳಾಗೆ. ಅಲ್ಲಿ ಹೋಯ್ತಿರನ ಬಾ, ಫೋನ್ ಮಾಡ್ತಾನೆ ಎಲ್ಲಿಗೆ ಬರಬೇಕು ಅಂತ. ಹೋಗನ್ ನಡಿ. ನಡಿಲ್ಲ. ಓ, ನೆನ್ನೆ ಹೇಳಿದ್ದೇನ್ಲ ಎಮ್ಮೆ? ಅಣ್ಣ ಇದೇನೇನೆ. ಅಯ್ಯೋ ಅಣ್ಣ, ನೋಡೋಣ. ಎಮ್ಮೆ ಮಾತ್ರ ಸಂದಕೈತೆ ನೋಡೋಸಿ, ದುಡ್ಡು ನೋಡ್ಕೊಂಡು ಕೊಡೋಣ. ನೀನೆಲ್ಲ ಫೋನಾಗ ಮಾತಾಡಿದ್ವಲ್ಲ. ಹ್ಞೂ ನೀನೆಲ್ಲ ಮಾತಾಡ್ದಂಗೆ ಎಮ್ಮೆ ಪರವಾಗಿಲ್ಲ ಕಣ. ಸಂದಕ್ಕೆ ಐತೆ, ತುಂಬಿದ್ದಂಗೆ ಐತೆ. ಹೂ ಕಣ, ತುಂಬೈತೆ. ಇನ್ನೊಂದು ಒಂದು 15-20 ದಿನಕ್ಕೆ ಕೊರೋನಾ ಆಗ್ತದೆ. ಎಲ್ಲ ಒಳ್ಳೆ ಹಾಲು ಗೀಲು ಎಲ್ಲ ಸಿಗ್ತದೆ. ನಾವೇನೋ ಸಿ ಕಷ್ಟದಾಗಿದ್ದೀವಿ ಕಣ, ಅದಕ್ಕೆ ಮಾರ್ತಾ ಇದೀವಿ. ಇಲ್ಲ ಅಂದ್ರೆ ಇಂಥ ಒಳ್ಳೆ ಎಮ್ಮೆನ ಮಾರಕ್ಕೆ ಮನಸ್ತಾನೆ ಬಂದಿರೋದೇನಣ್ಣ ನಮಗೆ. ಅದೇ ಅನ್ಕೊಂಡೆ. ತುಂಬೈತೆ ಪಾಪ, ಕಾಸ್ಗೇನೋ ಇದಾಗಿರ್ತದೆ ಅಂತ ಹೇಳ್ಬಿಟ್ಟು. ಏನೋ ಕಣ, ಮನೆನ ಕಷ್ಟ ಏನ್ ಮಾಡ್ತಿ ಕಣಣ್ಣ. ಕಷ್ಟ ಅನ್ನೋದು ಏನು ಹೇಳ್ಕೊಂಡು ಬಂದ್ಬಿಡ್ತದ ಹೇಳು? ಹೇಳೋದಂತೂ ಹೇಳಲ್ಲ, ಏನು ಆಗೋದೂ ಇಲ್ಲ. ಸುಮ್ಮನೆ ನೀನು ಯಾಕೆ, ಅದಕ್ಕೆ ಮಾರ್ಬಿಟ್ರೆ ಹೆಂಗೋ ನಮ್ಮ ಜೀವನ ನಡೀತದೆ ಅಂತ ನಿಮ್ಗೆ ಬೇರೆ ಅದಕ್ಕೆ ಫೋನ್ ಮಾಡಿದ್ದು. ಹೆಂಗೋ ನೀವು ದಲ್ಲಾಳಿಗಳೆಲ್ಲ ಕೊಡಿಸ್ಬಿಡ್ತೀರಾ, ತಗೊಬಿಡ್ತೀರಾ ಅಂತ ಹೇಳ್ಬಿಟ್ಟು. ನೋಡೋಣ, ನೆನೆ ಹೇಳಿದ ರೇಟ್ಗೆ ನೀವು ಅವಸಿ ತಗೊಬಿಟ್ರೆ ನಮಗೂ ಒಳ್ಳೇದು. ಭಾಳ ಕಷ್ಟದಾಗಿದ್ದೀವಿ ಕಣಣ್ಣ, ಅರ್ಥ ಮಾಡ್ಕೊಳ್ಳಿ ಕಷ್ಟವಾ. ಆಯ್ತು ಕಣಪ್ಪ, ಆಯ್ತಾಯ್ತು. ಫೋನಾಗೆಲ್ಲ ಮಾತಾಡ್ದಂಗೆ ಎಮ್ಮೆನೂ ಸಂದಕ್ಕೇನು ಐತೆ, ಏನು ಕಮ್ಮಿ ಕೊಡ್ತೀನಿ ಮಾಡ್ತೀನಿ ಅಂತ ಏನನ್ನಲ್ಲ. ಸರಿ ಆಯ್ತು. ಇರು ಒಂದು ನಿಮಿಷ. ಪರವಾಗಿಲ್ಲ ಪರವಾಗಿಲ್ಲ. ಸರಿ ಆಯ್ತು ಕಣಪ್ಪ. ಬಾ, ಕಾಸು ಕೊಡ್ತೀನಿ, ಹೊಡ್ಕೊಂಡು ಹೋಯ್ತೀನಿ ಎಮ್ಮೆನ. ತಗೊಳಪ್ಪ, ಕಾಸನ್ನ. ಸರಿ ಸರಿ ಆಯ್ತು. ಎಮ್ಮೆ ನಾವು ಸಹಾರ ಹೊಡ್ಕೊಂಡು ಹೋಗಿ ಆಮೇಲೆ ನಮ್ದು ನಮ್ದು ಅಂತ ಹೇಳ್ಬಿಟ್ಟು ಗಲಾಟೆ ಮಾಡಿ ಕಿತ್ಕೊಂಡ್ಬಿಟ್ಟವ್ರು. ಹೆಂಗಿದ್ರು ನಿಮ್ದು ಊರಲ್ವಾ, ಹೊಡ್ಕೊಂಡು ಹೋಗ್ಬೇಕಲ್ಲ. ಹಿಂಗೆ ಇದೇ ದಾರಿನಾಗ ನಡ್ಕೊಂಡು ಹೋಗಿ ಹತ್ರ. ಹ್ಞೂ ಸರಿ ಆಯ್ತು ಕಣಪ್ಪ, ಆಯ್ತು. ಹಲೋ ಮಗ, ನಮ್ಮ ಮಾಮೂಲಿ ಲೊಕೇಶನ್ಗೆ ಬಂದ್ಬಿಡಲ್ಲ. ಎಲ್ಲ ಫಿಕ್ಸು. ಮಾಮೂಲಿ ಲೊಕೇಶನ್ಗೆ ಬಾ. ಹಂಗೆ ಅದೇ ಅದೇ ಅಲ್ಲಿಗೆ ಕರ್ಕೊಬಿಟ್ಟು ಬಾ. ಎಲ್ಲ ಎತ್ಕೊಂಬಿಟ್ಟು ಬರ್ತೀನಿ, ಒಂದು ಅರ್ಧ ಗಂಟೆ ಅಷ್ಟೇನೆ. ಸರಿ ಬರ್ರಿ. ಮಗ, ಇಷ್ಟು ಸಖತ್ತಾಗಿ ಅರೇಂಜ್ ಮಾಡ್ತೀಯ ಅಂತ ನಾನು ಕನ್ಸಾಗೂ ಅನ್ಕೊಂಡಿರಲಿಲ್ಲ ಕಣಲಿ. ಯಪ್ಪ ದೇವ್ರೆ. ಅರ್ಧ ಗಂಟೆಗೆಲ್ಲ ಪಟ ಅಂತ ಹೇಳ್ಬಿಟ್ಟು ಹೆಂಗ್ ರೆಡಿ ಮಾಡ್ಬಿಟ್ಟೆ ಮಗ. ಫ್ರೆಂಡ್ಸು ಅಂದ್ರೆ ನಿನ್ನ ಥರನೇ ಇರಬೇಕು. ಫ್ರೆಂಡ್ಸು ಅಂದ್ರೆ ನೀನೇನಿಯ. ನಿನ್ನ ಬಿಟ್ರೆ ಇನ್ನು ಯಾವ ಫ್ರೆಂಡ್ಸೂ ಇರಕ್ಕೆ ಸಾಧ್ಯನೇ ಇಲ್ಲ. ಫ್ರೆಂಡು ಅಂದ್ರೇನೆ ನೀನು. ಏನಲ್ಲ ನೀನ್ ಕಣಲ್ಲ ಫ್ರೆಂಡು, ನಿಜವಾದ ಫ್ರೆಂಡು ಅಂತ ಹೇಳಿದ್ರೆ. ಯಾವ ವರ್ಷನೂ ಮಿಸ್ ಮಾಡಿದಂಗೆ ಬೇಕಾದ್ರೆ ಕಿಡ್ನಿ ಬೇಕಾದ್ರೆ ಮಾಡ್ಬಿಡ್ತೀಯ, ನಮಗೆ ಟ್ರೀಟ್ ಕೊಡ್ಸೋದು ಮಾತ್ರ ಬಿಡಕ್ಕಿಲ್ಲ ಕಣ. ಅಂತ ಫ್ರೆಂಡ್ ಕಣ ನೀನು. ನೋಡು, ಹೆಂಗೋ ಈ ಹಳೆ ರೂಮ್ಗೆ ಯಾರಂತೂ ಬರೋಕ್ಕಿಲ್ಲ. ಇನ್ನು 3 ದಿನ ಫಿಕ್ಸ್ ಮಾಡ್ಕೊಬಿಡ್ರಲ್ಲ. ಇನ್ನು 3 ದಿನ ಒಳ್ಳೆ ಪಾರ್ಟಿ, ಒಳ್ಳೆ ಮಜಾ, ಒಳ್ಳೆ ಎಂಟರ್ಟೈನ್ಮೆಂಟು ಎಲ್ಲನೂ. ಹೆಂಗನ ಮಾಡಿ 3 ದಿನ 4-5 ದಿನ ಎಂಜಾಯ್ ಮಾಡ್ಬಿಡೋಣ. ಹೆಂಗೆ? ಸೂಪರ್ ಬಿಡಲಿ, ನೀನಂತೂ ಸೂಪರ್. ಸದ್ಯ ಹೆಂಗೋನು ಪಾರ್ಟಿ ಆಯ್ತಲ್ಲ, ನಮ್ಗೆ ಅದೇ ಮುಖ್ಯ. ಅಯ್ಯೋ ನೀನ ಎಮ್ಮೆ ಹೊಡ್ಕೊಂಡೋದಲ್ಲ, ಎಲ್ಲಿ ಕಟ್ಟಾಕ್ಬಿಟ್ಟು ಬಂದಲ್ಲ ಎಮ್ಮೆಯ? ಈ ಎಮ್ಮೆ ಅದೇ ನಮ್ಮಮ್ಮ ತಿರುಗಿ ಹೇಳ್ತದ ಕಣಪ್ಪ. ಎಮ್ಮೆ ಇಲ್ಲಂದ್ರೆ ಬಿಟ್ಬಿಡೋದು, ಓಡ್ಗಿಡು ಹೋಗ್ಬಿಟ್ಟು ಯಾವ್ದನೋ ಕಾರಣ ಜೊತೆ ಓಡ್ಗಿಡು ಹೋಗ್ಬಿಟ್ಟು ಪಿಕ್ಚರಾಗ ನೋಡ್ತಿತ್ತಲ್ಲ, ಹಂಗ ಆಗ್ಬಿಟ್ರೆ ಯಾಕೆ ಬೇಕು ಸುಮ್ಕೆನಿಯ, ತಲೆನೋವು ಎಲ್ಲನೂ. ಅದಕ್ಕೆ ನೀನಿಯ ಒಂದೇ ಕಿತ್ತನಿಯ ಸುಮ್ಕೆನಿಯ ಎಮ್ಮೆ ಕರ್ಕೊಬಿಟ್ಟು ಬಂದು ಇಲ್ಲೇ ಕಟ್ಟಾಕಬೇಕಿತ್ತು. ಯಾರಿಗಿರು ಹೊಲ್ದಕ್ಕ ನುಗ್ಬಿಟ್ಟು ಆಮೇಲೆ ಸಮಸ್ಯೆ ಮಾಡ್ಬಿಟ್ಟು ಅದೆಲ್ಲ ಬೇಕೇನಿಲ್ಲ ನಮಗೆ. ಎಲ್ಲಿ ಕಟ್ಟಾಕ್ಬಿಟ್ಟು ಬಂದು ಹೇಳು? ನಮ್ಮ ಹೊಲ ಐತಲ್ಲ, ಅಲ್ಲೇ ಕಟ್ಟಾಕ್ಬಿಟ್ಟು ಬಂದಿಲ್ಲ, ನಿಮ್ಮಲ್ತ ಕಟ್ಟಾಕ್ಬಿಟ್ಟು ಬಂದ ಎಮ್ಮೆಯ? ಮಗ,
ನಾವಿವಾಗ ಕುಡಿತಿರೋದು ನಾವು ತಿಂತಿರೋದು ಎಲ್ಲನೂ ಈ ಎಮ್ಮೆಯ ಆಶೀರ್ವಾದ ಕಣ ಮಗ. ಈ ಎಮ್ಮೆ ಆಶೀರ್ವಾದನ ಎಮ್ಮೆ ಯಾಕಲೆ ಆಶೀರ್ವಾದ ಮಾಡ್ತದೆ ಎಮ್ಮೆ? ಹ್ಞೂ ಕಣ, ಎಮ್ಮೆ ಆಶೀರ್ವಾದ. ಈ ಎಮ್ಮೆನ ಮಾರಿದ್ದಕ್ಕೆ ತಾನೇ ಇಷ್ಟೆಲ್ಲ ಪಾರ್ಟಿ ಮಾಡಕ್ ಆಯ್ತಿರೋದು, ಒಂದು ವಾರ ಪಾರ್ಟಿ ಕಾಸಾಗಿರೋದು. ಏನ್ಲ ಬೊಗಳ್ತಾ ಇದೀಯ ಲೋಪರ್? ಇರೋದನ್ನೇ ಹೇಳ್ತಿದ್ದೀನಿ ಮಗ, ಯಾಕಲ್ಲ ಬೇಜಾರ? ಏನ್ಲ ಹೇಳ್ತಿದ್ಯಾ? ಎಮ್ಮೆನ ಮಾರಾಕ್ದ? ಯಾವ ಲೋಫರ್ ಕೇಳಿ ಮಾರಾಕ್ದಲ್ಲ? ಏ ಮಗ, ನಿನಗ್ ಕಷ್ಟ ಆಗ್ಬಾರ್ದು ಅಂತ ಮಾರಾಕ್ದೆ ಕಣ ಮಗ. ದಿನ ಎಮ್ಮೆ ಹಿಡ್ಕೊಂಡು ನೀನ್ ಮೇಯಿಸ್ತಾ ಇದ್ರೆ ಅಲ್ಲಂತೂ ನನಗೆ ನಿಜ ಹೊಟ್ಟೆ ಎಲ್ಲ ಉರಿತಿದೆ ಕಣ ಮಗ. ಬಿಸ್ಲಾಗ ನಿಂತ್ಕೊಂಡು ಎಮ್ಮೆ, ನೀನೇನು ನಿನ್ ಲೆವೆಲ್ ಏನು? ಆ ನಿನ್ ಲೆವೆಲ್ಗೆ ಎಮ್ಮೆನ್ ಮೇಯ್ಸೋದು ಅಂದ್ರೆ ಏನ್ ಹೇಳು? ಆ ಬೇಡ 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 ಬೇಡ. ಈ ಎಮ್ಮೆನಂತೂ ಮೇಯ್ಸೋದಂತೂ ಎಲ್ಲನೂ ಬೇಡ ಅಂದ್ರೆ ಬೇಡ. ನೀನ್ ಮೇಯ್ಸಿದ್ರೆ ಎಮ್ಮೆನ, ನನ್ಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಉರಿತದೆ ಈ ಎಮ್ಮೆ ಏನಾದ್ರು ಮೇಯಿಸ್ತಾ ಇದ್ರೆ ನೀನು. ಆ ನೋಡು, ನೀನೆಲ್ಲ ಎಮ್ಮೆ ಗಿಮ್ಮೆ ಎಲ್ಲ ಮೇಯ್ಸೋದು ಗೀಸೋದು ಎಲ್ಲ ಬೇಡ ನೀನು, ಸರಿನಾ? ನೀನು ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಮಜಾ ಮಾಡ್ಕೊಂಡು ಪಾರ್ಟಿ ಮಾಡ್ಕೊಂಡು ಇರಬೇಕು ಬಿಟ್ರೆ, ಈ ಎಮ್ಮೆ ಮೇಯ್ಸೋದು, ಹಾಲು ಕರಿಯೋದು, ಹೊಸ ಗಿಸ ಮೇಯ್ಸೋದು ಅದೆಲ್ಲ ಬೇಡ ಕಣ. ನೀನು ಕಿಂಗು ಕಣ ನಮ್ಮ ಊರಿಗೆ ನೀನು. ನೀನು ಎಮ್ಮೆ ಮೇಯ್ಸೋದು ನೋಡಕ್ಕೆ ನನ್ನ ಕೈಲಿ ಆಗಲ್ಲ. ನಿಮ್ಮ ಅಮ್ಮ ಎಮ್ಮೆ ಮೇಯ್ಸು ಅಂತ ಹೇಳೋದು ಬಿಡಕ್ಕಿಲ್ಲ. ಸುಮ್ಮನೆ ಯಾಕೆ? ಅದಕ್ಕೆ ನೀನು ಬೇಡ. ಹೆಂಗಿದ್ರು ಬರ್ತುಡೆ ಪಾರ್ಟಿ ಬೇರೆ ಮಾಡಬೇಕು, ಕಾಸು ಬೇರೆ ಇಲ್ಲ. ಹೋಗ್ಲಿ ಬಿಡು, ನನ್ನ ಫ್ರೆಂಡ್ ಜೀವನನ ಉಳ್ಸೋಣ ಅಂತ ಹೇಳ್ಬಿಟ್ಟು ನಾನೇ ತಗೊಂಡೋಗ್ಬಿಟ್ಟು ಎಮ್ಮೆನ ಮಾರಾಕ್ಬಿಟ್ಟೆ ಕಣ. ಆ ದೂರ ಒಂದು ಅಣ್ಣ ಇತ್ತು, ಸೀನಪ್ಪಣ್ಣಂಗೆ ಹಂಗೆ ಮಾರ್ಬಿಟ್ಟೆ. ತಗೆ ಫೋನ್ ನಂಬರ್ ಇತ್ತು ಎಲ್ಲ, ನಾನು ಎಣ್ಣೆಯ ಡೀಲ್ ಮಾಡ್ಬಿಟ್ಟು ಮಾರಾಕ್ಬಿಟ್ಟೆ. ಅದಕ್ಕೆ ತಾನೇ ಪಾರ್ಟಿ ಮಾಡ್ತಿರೋದು. ಬಿಡ ಮಗ, ಅವ್ನು ಹೇಳೋದ್ರಾಗು ಅರ್ಥ ಐತೆ. ಅಯ್ಯೋ ಲೋಪರ್ ನನ್ನ ಮಕ್ಳ, ಈಗ ನಮ್ಮ ಅಮ್ಮ ಕೆರಾಗಿರ ಕಿತ್ತೋಗಂಗ್ ಜಾಡಿಸ್ತದೆ ಕಣಲ್ಲ ನನ್ನ. ಎಮ್ಮೆ ಕಾಣಲಿಲ್ಲ ಅಂತಂದ್ರೆ ಏನ್ಲ ಮಾಡ್ತೀಯಾ ಅಂತ ಹೇಳಿದ್ರೆ ಏನ್ ಮಾಡಕೈತದೆ? ನಿಮ್ಮಮ್ಮಂಗೆ ಹೇಳು ಎಮ್ಮೆ ಕಳೆದೋಯ್ತು ಅಂತ ಅಷ್ಟೇ. ನೀನು ಹೇಳು. ನೀನ್ ತಲೆಗಿಲೆಲ್ಲ ಕೆಡಿಸ್ಕೊಳಕ್ಕೆ ನೀವು ಹೋಗ್ಬೇಡ. ನೀನು ಆರಾಮಾಗಿ ಎಮ್ಮೆ ಕಳೆದೋಯ್ತು ಕಣಮ್ಮ, ಕರ್ಕೊಂಡೋಗಿದೆ ಅಂತ ಹೇಳ್ಬೇಕು ನೀನು ಅಷ್ಟೇ. ನೀನು ಎದ್ರುಕೋಬೇಡ ಮಗ, ಎದ್ರುಕೊಂಡಷ್ಟು ಎದುರಿಸ್ತಾರ ಜನ. ನಾನು ನೀನು ಯಾವುದಕ್ಕೂ ಎದ್ರುಕೋಬಾರ್ದು. ಪಾರ್ಟಿ ಒಂದು ವಾರ ಮಜಾ ಮಾಡ್ಬೋದು ಪಾರ್ಟಿ. ನಿಮ್ಮಮ್ಮ ನಿನಗೆ ಅಂತ ತಾನೇ ಎಮ್ಮೆ ಕೊಡ್ಸಿರೋದು, ಅದನ್ನ ಯಾಕೆ ಕೇಳ್ತದೆ? ಗಿಫ್ಟು ಅಷ್ಟೇ, ಏನು ಕೇಳ್ತದೆ? ಸುಮ್ಕಿರ್ಲ ನೀನು. ಎದ್ರುಕೊಳ್ಳೋದು ಬಿಟ್ಬಿಡು, ಎಲ್ಲಾರ್ಗು ಎದ್ರುಕತಾನೆ ಮಾತಿಗೆ ಮುಂಚೆ. ನೀವು ಫ್ರೆಂಡ್ಸ್ ಎಲ್ಲ ಕಂಡ್ರಲ್ಲ ಲೋಫರ್ ನನ್ನ ಮಕ್ಕಳು. ನಮ್ಮಮ್ಮ ಈಗ ಮನೆಗನ ಇರ್ಸ್ಕೊಂಡೈತೆ. ನೀವು ಮಾಡೋ ಕೆಲಸಕ್ಕೆ ನನ್ನ ಮಕ್ಳ ಮನೆಗೆ ಇರ್ಸ್ಕೊಳ್ಳೋದಿರ್ಲಿ, ಫುಟ್ಬಾಲ್ ಅದಂಗೆ ಒದ್ದು ಬಿಡ್ತದೆ. ಈಗಲೇ ಮನೆಯಾಗ ನೆಮ್ಮದಿಲ್ಲ. ನಮ್ಮ ಅಮ್ಮನ ಕಡೆ ಒಂದು ಕಟ ಆದರೆ ನನ್ನ ಹೆಂಡ್ರ ಕಡೆ ಇನ್ನೊಂದು ಕಟ. ಈಗಲೇ ಮೊದಲೇ ನನಗೆ ನೆಮ್ಮದಿಲ್ಲ ಅಂತದ್ರಾಗ ಇನ್ನೂ ನೆಮ್ಮದಿ ಕೆಡ್ಸೋ ಅಂಥದ್ದು ಕೆಲಸ ಮಾಡ್ತಿದ್ದೀನಲ್ಲ ನೀವು. ಲೋಪರ್ ಬಡ್ಡಿ ನನ್ನ ಮಕ್ಳ, ನಿಮ್ಮಿಂದ ನನಗೆ ನೆಮ್ಮದಿಲ್ಲ. ವಾರ ಕುಡಿಯೋದಂತೆ ಕುಡಿಯೋದು. ಲೋಪರ್ ನನ್ನ ಮಗನೇ, ಕುಡಿಯೋದು ಹಾಳಾಗೋಗ್ಲಿ. ಈಗ ನಮ್ಮ ಅಮ್ಮಂಗೆ ಎಲ್ಲ ಉತ್ತರ ಕೊಡೋದು? ನೀನು ಬಂದು ಧರ್ಮದಲ್ಲಿ ತಿಂತೀಯಲ್ಲ ನೀನು ನಮ್ಮ ಅಮ್ಮನ ಹತ್ರ. ಹೆಂಗೆ ಕೊಡ್ತದೆ ಗೊತ್ತಿಲ್ಲ. ಪರ್ಕೆ ಮೆಟ್ಟು ಚೊಪ್ಪೆ ಏನೇನೋ ಬೂಟ್ಸು ತಕೊಂಡು ಪಟ್ಟಿರ್ ಅಂತ ಹೊಡಿತಾ ಇದ್ರೆ ಅವ್ನ ಅಜ್ಜಿ ವಾರ ಕುಡಿಯೋದೆಲ್ಲ ಒಂದೇ ದಿನಕ್ಕೆ ಇಳಿದ್ಬಿಡ್ತದೆ ಕಣ. ನಿಮ್ಮ ಅಮ್ಮ ಏನಾರ ಈಚೆ ಕಡೆ ಕತ್ತಿದ್ರೆ ಬಾರ್ಲಾ, ನಾನು ಇರಕ್ಕಿಲ್ವಾ? ನಾನು ಇರ್ತೀನಿ ನಿನ್ನ ಜೊತೆ ಯಾವಾಗೂ. ನಿನ್ನ ತಲೆನೇ ಕೆಡ್ಸ್ಕೊಬೇಡ ನಿಮ್ಮ ಅಮ್ಮನ ಬಗ್ಗೆ. ನಾವಿಲ್ವಾ? ನಾವು ನಿಂಗೋಸ್ಕರನೇ ಇರೋದಲ್ವಾ? ನೀನು ಯಾಕೆ ಯೋಚನೆ ಮಾಡಿಯೇ? ಯಾಕೆ ತಲೆ ಕೆಡ್ಸ್ಕೊಂಡಿ ನೀನು? ಸುಮ್ಕಿರೋದು ಕಲ್ತ್ಕ ನೀನು. ಹ್ಞೂ ಕಣಲ್ಲ, ನೀನು ಎಮ್ಮೆ ಮೇಯಿಸ್ಕೊಂಡಿರು ಬೇಡ ಕಣಲ್ಲ, ನಮ್ಮ ಮನೆಗೆ ಬಾರ್ಲಾ. ನಿನ್ನ ಹತ್ರನೇ ನಿಮ್ಮ ಅಮ್ಮ ಮುಸ್ರ ತಿಕ್ಕಿಸ್ತದೆ. ಇನ್ನು ನಾನು ಬೇರೆ ಬಂದ್ಬಿಟ್ಟು ನಾನು ಮುಸ್ರ ತಿಕ್ಕೊಂಡು ಕುಂತ್ಕತಿ ತಗ ನಿಂಗೆ. ಅಯ್ಯೋ ಬೊಡ್ಡಿ, ಇದೇನೇನೇ ಆಯ್ತು ನಿಂದಂತೂ. ಏನಿಲ್ಲ ಕಣಲ್ಲ, ನಾನು ಹಿಂಗೆ ಪಾತ್ರೆ ತೊಳಿತಿರ್ತೀನಲ್ಲ, ನೀನು ಎತ್ಕೊಂಡು ಒಣಗಾಕಿದ್ರು ಆಯ್ತು ನಮ್ಮ ಮನೆಗೆ. ನಮ್ಮಮ್ಮ ಏನು ಬೇಜಾರು ಮಾಡ್ಕೊಳಕ್ಕಿಲ್ಲ ಕಣ. ನನ್ನ ಜೊತೆ ನೀನು ಜಾಯ್ನ್ ಆಯ್ತಿಲ್ಲ, ನಿನಗೂ ಒಂಚೂರು ಊಟ ಕೊಡ್ತಾರೆ, ಏನು ಎದ್ರುಕೋಬೇಡ. ಪಾರ್ಟಿ ನಿಂತೆ ಪಾರ್ಟಿ ಡಬ್ಬ ನನ್ನ ಮಕ್ಳ. ಏನೋ ಅದು ಮಾಡ್ತಾವ್ರು ಇದು ಮಾಡ್ತಾವ್ರು ಹಂಗೆ ಹಿಂಗೆ ಅಂತ ಅನ್ಕೊಂಡ್ರೆ ಏನಿಲ್ಲ. ನೀವು ಮಾಡ್ತಾ ಇರೋದು ಇದ್ರದ್ದು ಕೆಲಸ ನಿಂದು. ಬಿಡೋ ಮಗ, ಪಾರ್ಟಿ ಎಂಜಾಯ್ ಮಾಡಕ್ ಬಿಡಲ್ಲ. ಆಗದೆಲ್ಲ ಆಮೇಕಿಂದ ಆಯ್ತದಲ್ಲ ನೋಡ್ಕೊಳ್ಳೋಣ. ಇವಾಗಿಂದ ಏನು ಟೆನ್ಷನ್ ತಗೊಳ್ಳೋದು ಬೇಡ.